ಬಿಗ್ ಬಾಸ್ ಮನೆಯಲ್ಲಿ ಈ ಹಿಂದೆ ರಕ್ಷಿತಾ ಶೆಟ್ಟಿ ತಮ್ಮ ತಾಯಿಯನ್ನ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ದು ನಿಮಗೆಲ್ಲ ನೆನಪಿರಬಹುದು. ನಮ್ಮ ಅಮ್ಮ ಅಡುಗೆ ಮನೆಯಲ್ಲಿ ಎಷ್ಟು ಹೊತ್ತು ನಿಂತ್ಕೊಂಡು ಅಡುಗೆ ಮಾಡ್ತಾರೆ, ಆದರೆ ನಾವು ಅವರ ಕಷ್ಟವನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅವರು ಅಡುಗೆ ಮಾಡಿದ ಬಳಿಕ ನನಗದು ಬೇಡ, ಹಾಗಾಗಿದೆ ಹೀಗಾಗಿದೆ ಅಂತ ಅವರ ಮೇಲೆ ಕೋಪ ಮಾಡ್ಕೊಳ್ತೀವಿ. ಆದರೆ ಅಡುಗೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಾನು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು. ಎಷ್ಟು ಹೊತ್ತು ಕಿಚನಲ್ಲಿ ನಿಲ್ಬೇಕು ಇದೆಲ್ಲದರ ಅರಿವಾಯಿತು. ಇನ್ಯಾವತ್ತೂ ಕೂಡ ನಾನು ಅಮ್ಮನಿಗೆ ಆ ರೀತಿ ಹೇಳಲ್ಲ, ಅಮ್ಮನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಆವಾಗ ಅವರಿಗೆ ಅಮ್ಮನ ಮೇಲೆ ಯಾವ ರೀತಿ ಪ್ರೀತಿ ಇದೆ ಅನ್ನೋದು ಅಲ್ಲೇ ಗೊತ್ತಾಗಿತ್ತು. ಇನ್ನು ಅನೇಕ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ತಮ್ಮ ತಂದೆಯ ಬಗ್ಗೆ ಮಾತನಾಡಿದ್ದಾರೆ, ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಆದರೆ ಅಶ್ವಿನಿ ಅವರ ಮುಂದೆ ಒಂದಷ್ಟು ಅಪ್ಪನ ಬಗ್ಗೆ ಭಾವುಕರಾಗಿ ರಕ್ಷಿತಾ ಶೆಟ್ಟಿ ಮಾತನಾಡಿದ್ದಾರೆ. ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಅವರು ಹೇಳಿದ್ರು ನಮ್ಮ ಅಪ್ಪ ತುಂಬ ಸೈಲೆಂಟ್ ಅಂತ. ಆದರೆ ಒಂದಷ್ಟು ವಿಚಾರಗಳನ್ನು ಅಶ್ವಿನಿ ಗೌಡ ಅವರ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಅಶ್ವಿನಿ ಗೌಡ ಕೂಡ ಈ ಹಿಂದೆ ಹಲವು ಬಾರಿ ಹೇಳಿದ್ದಾರೆ, ನನಗೆ ಅಪ್ಪ ಅಂದರೆ ತುಂಬ ಇಷ್ಟ, ಅಪ್ಪ ಹೋದ ಮೇಲೆ ನನಗೆ ಎಷ್ಟರ ಮಟ್ಟಿಗೆ ಬೇಜಾರಾಯಿತು, ಆ ದಿನಗಳನ್ನು ನೆನಪಿಸ್ಕೊಂಡ್ರೆ ನನಗೆ ನಿಜಕ್ಕೂ ತುಂಬ ದುಃಖ ಆಗತ್ತೆ. ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಂಡಿದ್ರು. ಇದೇ ಅಶ್ವಿನಿ ಗೌಡ ಅವರ ಬಳಿ ರಕ್ಷಿತಾ ಶೆಟ್ಟಿ ತಮ್ಮ ತಂದೆಯ ಬಗ್ಗೆ ಮಾತನಾಡಿದ್ದಾರೆ. ತುಂಬ ಭಾವುಕರಾಗಿ ಮಾತನಾಡಿದ್ದಾರೆ. ನನ್ನ ಅಪ್ಪ ನನಗೆ ಒಮ್ಮೆ ಕೂಡ ಡೈರೆಕ್ಟ್ ಆಗಿ ಕಾಲ್ ಮಾಡಲ್ಲ, ನನ್ನ ಅಮ್ಮನ ಹತ್ರ ಕೇಳ್ತಾರೆ ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ. ನಾನು ಶೂಟಿಂಗ್ಗೆ ಅಂತ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಶೂಟಿಂಗ್ ಆಗಿ ಊರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ನಾನು ತುಂಬ ದಿನ ವಾಪಸ್ ಮುಂಬೈಗೆ ಹೋಗೋದಿಲ್ಲ. ಆವಾಗ ನನ್ನ ಅಪ್ಪ ನನ್ನ ಅಮ್ಮನ ಹತ್ರ ಕೇಳ್ತಾರೆ ಅವಳು ಹೇಗಿದ್ದಾಳೆ, ಏನು ಮಾಡ್ತಾ ಇದ್ದಾಳೆ ಅಂತ. ಹೀಗೆ ಪ್ರತಿ ಸಲ ನನ್ನ ಅಮ್ಮನ ಹತ್ರ ಕೇಳುವಾಗ ಒಂದು ಸಲ ಅಮ್ಮ ಅಪ್ಪನಿಗೆ ಹೇಳಿದ್ದಾರೆ, ನೀವು ಕೂಡ ಅವಳ ಅಪ್ಪ ಅಲ್ವಾ, ನೀವು ಯಾಕೆ ಕೇಳಬಾರ್ದು ಕಾಲ್ ಮಾಡಿ ಅಂತ, ನನ್ನ ಹತ್ರ ಯಾಕೆ ಕೇಳ್ತೀರಾ, ನೀವೇ ಕಾಲ್ ಮಾಡಿ ಅಂತ ಅಮ್ಮ ಅಪ್ಪನಿಗೆ ಹೇಳಿದ್ದಾರೆ. ಹಾಗಾಗಿ ಸುಮಾರು 7 ತಿಂಗಳ ಹಿಂದೆ ಇರಬೇಕು, ನಾನು ಉಡುಪಿಯಲ್ಲಿದ್ದಾಗ ನನಗೆ ಅಪ್ಪ ಕಾಲ್ ಮಾಡ್ತಾರೆ. ಅಪ್ಪ ಕಾಲ್ ಮಾಡಿದ್ದು ನೋಡಿ ನನಗೆ ಶಾಕ್ ಆಯಿತು, ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವರು ಕೇಳಿದ್ರು ನನ್ನ ಹತ್ರ ಎಂಚವುಲ್ಲ ಅಂತ ನನ್ನ ಹತ್ರ ಅಪ್ಪ ಕೇಳಿದ್ರು. ಅಂದರೆ ತುಳುವಿನಲ್ಲಿ ಹೇಗಿದ್ಯಾ ಅಂತ ಅಪ್ಪ ನನ್ನ ಹತ್ರ ಕೇಳಿದ್ರು. ನಾನು ಹುಷಾರುಲ್ಲೆ ಅಂತ ಹೇಳಿದೆ, ಅಂದರೆ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದೆ. ಬಳಿಕ ನನ್ನ ಅಜ್ಜಿಯನ್ನು ವಿಚಾರಿಸಿದ್ರು, ಅಜ್ಜಿ ಎಂಚ ಉಲ್ಲೇರೆ ಅಂತ ಕೇಳಿದ್ರು, ಹುಷಾರುಲ್ಲೆ ಅಂತ ಹೇಳಿದೆ ನಾನು. ಆದರೆ ನನಗೆ ಅವ್ರ ಹತ್ರ ನೀವು ಹೇಗಿದ್ದೀರಿ ಅಂತ ಕೇಳಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ನನಗೆ ಅಪ್ಪ ಕಾಲ್ ಮಾಡಿ ಡೈರೆಕ್ಟಾಗಿ ನನ್ನ ಜೊತೆ ಮಾತನಾಡಿದ್ದು ಶಾಕ್ ಅಂತ ಅನ್ನಿಸ್ತು. ಊಟ ಆಯಿತಾ ಅಂತ ಕೇಳಿದೆ, ನಾನು ಹುಷಾರಿದ್ದೀರಿ ಅಲ್ವಾ ಅಂತ ಅಷ್ಟೇ ಕೇಳಿದೆ. ನನಗೆ ಏನು ಮಾತಾಡಬೇಕು ಅನ್ನೋದು ಆ ಶಾಕ್ ಜೊತೆಗೆ ಖುಷಿಯಲ್ಲಿ ಗೊತ್ತೇ ಆಗಲಿಲ್ಲ. ನನಗವತ್ತು ಅಷ್ಟು ಖುಷಿ ಆಯಿತು ಅಂತ ತುಂಬ ಭಾವುಕರಾಗಿ ಅಶ್ವಿನಿ ಜೊತೆ ಹೇಳ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ನಾನು ಯಾವತ್ತೂ ಕೂಡ ಅಪ್ಪನ ಹತ್ರ ಮನಸ್ಸು ಬಿಚ್ಚಿ ನನ್ನ ಮನಸ್ಸಲ್ಲಿ ಅವ್ರ ಬಗ್ಗೆ ಇರುವಂಥ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡಿಲ್ಲ. ನನಗೆ ಅಪ್ಪ ಅಂದರೆ ತುಂಬ ಇಷ್ಟ, ನನ್ನ ಅಪ್ಪನಿಗೂ ನಾನು ಅಂದರೆ ತುಂಬ ಇಷ್ಟ ಅನ್ನೋದು ನನಗೆ ಗೊತ್ತು. ಆದರೆ ಅಪ್ಪ ಕೂಡ ನನ್ನ ಹತ್ರ ಯಾವತ್ತೂ ಕೂಡ ಈ ವಿಚಾರವನ್ನು ಹೇಳಿಲ್ಲ. ನಾನು ಕೂಡ ಅಪ್ಪನಿಗೆ ಯಾವತ್ತೂ ಕೂಡ ಆ ರೀತಿ ಹೇಳಿಲ್ಲ. ನಾನು ನನ್ನ ಅಪ್ಪನಿಗೆ ನೀವಂದರೆ ಇಷ್ಟ ಅಂತ ಹೇಳಿಲ್ಲ, ಅಥವಾ ಐ ಲವ್ ಯು ಅಂತ ಹೇಳಿಲ್ಲ. ಬೇರೆ ಅವರು ನನ್ನ ಫ್ರೆಂಡ್ಸ್ ಅವರ ಅಪ್ಪನ ಜೊತೆ ಕ್ಲೋಸ್ ಆಗಿರ್ತಾರೆ, ಆದರೆ ನಾನು ಯಾವತ್ತೂ ಕೂಡ ನನ್ನ ಅಪ್ಪನ ಜೊತೆ ಕ್ಲೋಸ್ ಆಗಿಲ್ಲ. ಅವರೆಲ್ಲರೂ ಕೂಡ ಅವ್ರ ಅಪ್ಪನನ್ನು ಹಗ್ ಮಾಡ್ಕೊಳ್ತಾರೆ, ಮಾತಾಡ್ತಾರೆ. ಆದರೆ ನನ್ನ ಅಪ್ಪನೇ ಡಿಫ್ರೆಂಟ್, ಅವರ ಅಪ್ಪನೇ ಡಿಫ್ರೆಂಟ್. ಹಾಗಂತ ನನ್ನ ಅಪ್ಪನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ. ಆದರೆ ನನಗೆ ಒಂದು ಆಸೆ ಇದೆ, ಒಂದು ದಿನ ನಾನು ಅಪ್ಪನನ್ನು ಹಗ್ ಮಾಡಬೇಕು, ಅವರಿಗೆ ಐ ಲವ್ ಯು ಅಂತ ಹೇಳಬೇಕು ಅಂತ. ಅದು ಯಾವಾಗ ಆಗತ್ತೆ ಗೊತ್ತಿಲ್ಲ. ಹಾಗಂತ ನಾನು ತುಂಬ ದಿನ ತೆಗೆದುಕೊಳ್ಳೋದಕ್ಕಾಗಲ್ಲ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವತ್ತೇ ಮಾಡಬೇಕು, ನಾವೇನಾದರೂ ಮಾಡಬೇಕು ಅಂದರೆ ನಾಳೆ ಏನಾಗ್ಬಿಡುತ್ತೋ ಹೇಳೋದಕ್ಕಾಗಲ್ಲ. ಏನಾದರೂ ಮಾಡಬೇಕು ಅಂತ ಇದ್ದರೆ ಆ ಕ್ಷಣಕ್ಕೆ ಮಾಡಿಬಿಡಬೇಕು ಅಂತ ಹೇಳ್ತಾರೆ. ತುಂಬ ಭಾವುಕರಾಗಿ ಮಾತಾಡ್ತಾರೆ. ಆ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಒಂದು ಸಲಹೆಯನ್ನು ಕೊಡ್ತಾರೆ, ನೀನು ಮದುವೆ ಆಗಿ ಹೋಗುವಾಗ ನಿನ್ನ ಅಪ್ಪನನ್ನು ಹಗ್ ಮಾಡಿ ಕಿಸ್ ಮಾಡು, ಆಗ ನಿನ್ನ ಆಸೆ ಈಡೇರುತ್ತೆ ಅಂತ.
ಬಳಿಕ ರಕ್ಷಿತಾ ಹೇಳ್ತಾರೆ, ನನ್ನ ಅಪ್ಪ ನನ್ನ ಹತ್ರ ಪ್ರೀತಿಯಿಂದ ಮಾತನಾಡದೇ ಇರ್ಬೋದು, ಆದರೆ ನನ್ನ ಅಪ್ಪ ನನಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಅಪ್ಪ ಅಮ್ಮ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಏನು ಮಾಡಬೇಕು ಅದೆಲ್ಲವನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲಿ ಹೋದರೂ ಕೂಡ ಪ್ರಶ್ನೆ ಮಾಡಲ್ಲ. ಜಸ್ಟ್ ಅವರಿಗೆ ಎಲ್ಲಿದ್ದೀನಿ ಅಂತ ಹೇಳಬೇಕು ಅಷ್ಟೇ ಹೊರತು ನನ್ನನ್ನು ಎಲ್ಲೂ ಕೂಡ ಕಟ್ಟಿ ಹಾಕಿಲ್ಲ. ನನ್ನನ್ನು ಡ್ಯಾನ್ಸಿಗೆ ಸೇರಿಸಿದ್ದಾರೆ, ಮ್ಯೂಸಿಕ್ಕಿಗೆ ಸೇರಿಸಿದ್ದಾರೆ, ಸ್ವಿಮ್ಮಿಂಗ್, ಸ್ಪೋರ್ಟ್ಸ್ ಎಲ್ಲ ಕಡೆ ಹಾಕಿದ್ದಾರೆ. ಆದರೆ ನಾನೇ ಚಿಕ್ಕ ಚಿಕ್ಕ ಜಗಳ ಮಾಡ್ಕೊಂಡು ಬರ್ತೀನಿ ಅಂತ ಕೂಡ ಅವರೇ ಹೇಳಿದ್ದಾರೆ. ಆಗ ಅವ್ರು ಹೇಳಿದ್ದಾರೆ, ಅಶ್ವಿನಿ ಗೌಡ, ನೀನು ಜಗಳ ಮಾಡೋದು ಎಲ್ಲಿ ಹೇಳು ಅಂತ. ಹೀಗೆ ಅಪ್ಪನ ಬಗ್ಗೆ ತುಂಬ ಭಾವುಕರಾಗಿ ರಕ್ಷಿತಾ ಮಾತನಾಡಿದ್ದಾರೆ. ಮೇ ಬಿ ಮೊನ್ನೆ ಕೂಡ ಅಪ್ಪ ಬರ್ತಾರೆ ಏನೋ ಅನ್ನೋ ನಿರೀಕ್ಷೆಯಲ್ಲಿದ್ದರು. ಆದರೆ ಮೊನ್ನೆ ಬಿಗ್ ಬಾಸ್ ಮನೆಗೆ ಅವರ ತಾಯಿ ಮಾತ್ರ ಬಂದಿದ್ದು. ಮೇ ಬಿ ಅವತ್ತು ಬರ್ತಾ ಇದ್ದರೆ ರಕ್ಷಿತಾ ಅವರು ಅವರ ಅಪ್ಪನನ್ನು ಹಗ್ ಮಾಡಿ ಕಿಸ್ ಮಾಡಿ ಐ ಲವ್ ಯು ಅಂತ ಹೇಳ್ತಾ ಇದ್ರೋ ಏನು. ಆದರೆ ಇಲ್ಲಿಂದ ಹೋದ ತಕ್ಷಣ ನಾನು ಅಪ್ಪನಿಗೆ ಇದೆಲ್ಲವನ್ನ ಹೇಳಬೇಕು ಅಂತ ರಕ್ಷಿತಾ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಮುಂಚೆ ಈಗ ಅವರ ಅಪ್ಪನಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ಈ ಮಾತುಕತೆಯನ್ನು ಅವರು ಕೂಡ ನೋಡಿರ್ತಾರೆ ಟಿ ವಿಯಲ್ಲಿ. ಹಾಗಾಗಿ ಅವರು ಎಲ್ಲಾದರೂ ಮಗಳ ಬಗ್ಗೆ ಮಾತಾಡಿದ್ರೂ ಕೂಡ ಅಚ್ಚರಿ ಏನಿಲ್ಲ. ಇನ್ನು ರಕ್ಷಿತಾ ಅವರಿಗೆ ಅವರ ಅಪ್ಪ ಅಮ್ಮನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಇದೆ. ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಕೆಲವು ಸಮಯಗಳ ಹಿಂದೆ ಅಪ್ಪ ಅಮ್ಮನ 25ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ತುಂಬ ಚೆನ್ನಾಗಿ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಉಡುಪಿಯಲ್ಲಿ ಅವರು ಸೆಲೆಬ್ರೇಟ್ ಮಾಡಿದರು, ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಹಾಗಾಗಿ ನಾನೇನೇ ಸಾಧನೆ ಮಾಡಿದ್ರು, ಇವತ್ತು ಇಲ್ಲಿ ತನಕ ಬಂದಿದ್ರೂ ಕೂಡ ಅದರ ಹಿಂದೆ ನನ್ನ ಅಪ್ಪ ಅಮ್ಮನ ಶ್ರಮ ಇದೆ ಅನ್ನೋದನ್ನು ರಕ್ಷಿತಾ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ಏನಾದರೂ ಕೂಡ ನನ್ನ ಅಪ್ಪ ಅಮ್ಮನಿಗೆ ಮುಂದಕ್ಕೆ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಇಷ್ಟು ಚಿಕ್ಕ ವಯಸ್ಸಿಗೆ ತಮ್ಮದೇ ಆದಂಥ ಮನೆ ಮಾಡಿದ್ದಾರೆ ಮುಂಬೈಯಲ್ಲಿ. ಅವ್ರು ಹೇಳ್ತಾ ಇದ್ರು, ನಾವು ಯಾವತ್ತೂ ಕೂಡ ಅಪ್ಪ ಅಮ್ಮನಿಂದ ತೆಗೆದುಕೊಳ್ಬಾರ್ದು, ನಾವು ಅವರಿಗೆ ಏನಾದರೂ ಮಾಡಬೇಕು ಅಂತ. ಅದರಲ್ಲೂ ಇವತ್ತು ಅಶ್ವಿನಿ ಅವರ ಮುಂದೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಎಷ್ಟು ಮೆಚೂರಿಟಿ ಇದೆ ಅಂತ ಅನಿಸಿತ್ತು. ಯಾಕಂದರೆ ಅಶ್ವಿನಿ ಗೌಡ ಕೂಡ ಅನೇಕ ಸಲ ಹೇಳಿದ್ದಾರೆ, ಆ ಹುಡುಗಿ ಹತ್ರ ತುಂಬ ಮೆಚೂರಿಟಿ ಇದೆ, ಗಲಾಟೆ ಏನೇ ಇರ್ಬೋದು, ಆದರೆ ಆಕೆಗೆ ಇರುವಂತಹ ಆ ಒಂದು ಮೆಚೂರಿಟಿ ನನಗೆ ತುಂಬ ಇಷ್ಟ. ಯಾವ ಕ್ಷಣದಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿದೆ. ಹಾಗೆಯೇ ಭಾಷೆ ಸಮಸ್ಯೆ ಇದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಆಕೆ ಆ ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ಪದ ಬಳಕೆ ಯಾವುದು ಮಾಡಬೇಕು ಅಂತ ಗೊತ್ತಿಲ್ಲದಿದ್ರೂ ಕೂಡ ಆ ಸಿಚುವೇಶನನ್ನು ಅರ್ಥ ಮಾಡಿಕೊಂಡು ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಾರೆ. ಮತ್ತು ಯಾರ ಹಿಂದೆನೂ ಮಾತಾಡಲ್ಲ, ಅದನ್ನು ಡೈರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಅದು ನನಗಿಷ್ಟ ಅಂತ. ಇವತ್ತು ರಕ್ಷಿತಾ ಕೂಡ ಅಶ್ವಿನಿ ಜೊತೆ ಮಾತನಾಡುವಾಗ ಅದೇ ರೀತಿ ಅನ್ನಿಸ್ತು. ತುಂಬ ಮನಸ್ಪೂರ್ವಕವಾಗಿ ಅವರು ಮಾತನಾಡಿದ್ರು. ಇಲ್ಲಿಂದ ಹೋದ ಬಳಿಕ ಅಪ್ಪನ ಮುಂದೆ ಎಲ್ಲವನ್ನ ಹೇಳಬೇಕು ಅಂತ ಪುಟ್ಟ ಮಗು ಹೇಗೆ ಒಂದು ವರದಿಯನ್ನು ಒಪ್ಪಿಸುತ್ತೆ ಅದೇ ರೀತಿ ಅವ್ರು ಹೇಳ್ತಾ ಇದ್ರು. ತುಂಬ ಭಾವುಕರಾಗಿದ್ರು. ಅವರ ಅಪ್ಪ ಇವತ್ತು ನನಗೇನೆಲ್ಲ ಮಾಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಕೃತಜ್ಞತೆ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಜೀವನದುದ್ದಕ್ಕೂ ಅದೆಲ್ಲವನ್ನ ಕೂಡ ನಾನು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿತ್ತು ಅವರ ಆ ಒಂದು ಮಾತುಕತೆ. ಅಶ್ವಿನಿ ಗೌಡ ಕೂಡ ತುಂಬ ಸೀರಿಯಸ್ ಆಗಿಯೇ ಅವರು ಮಾತಾಡ್ತಾ ಇದ್ದದನ್ನು ಕಿವಿ ಕೊಡ್ತಾ ಇದ್ರು. ಇನ್ನು ನಿನ್ನೆಯೇ ಅಶ್ವಿನಿ ಗೌಡ ರಕ್ಷಿತಾ ಅವರನ್ನು ಹಾಡಿ ಹೊಗಳಿದ್ದಾರೆ, ಯಾಕೆ ನಾನು ಅವಳಿಗೆ ಉತ್ತಮ ಕೊಡ್ತೀನಿ ಅಂತ. ಅದರ ಬೆನ್ನಲ್ಲೇ ಇವತ್ತು ಇಬ್ಬರು ಕೂಡ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ವೀಕ್ಷಕರೇ, ರಕ್ಷಿತಾ ಅವರ ಈ ಮಾತುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.